ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಕತೆ ಹೇಳ್ತಾ ಇದ್ದೀನಿ. ಆ ಕತೆ ನರಸಿಂಹ ಅವತಾರದ ಕತೆ. ಇದು ವಿಷ್ಣುವಿನ 4ನೇ ಅವತಾರ. ಯಾವಾಗಲೂ ನನ್ನ ಚಾನಲ್ನಲ್ಲಿ ದೇವರ ಕತೆಗಳನ್ನು ಹೇಳ್ತಾ ಇರ್ತೇನೆ. ಅದಕ್ಕೋಸ್ಕರ ಇವತ್ತು ನಾನು ಆರಿಸ್ಕೊಂಡಿರೋ ಕತೆ ನರಸಿಂಹ ಅವತಾರದ ಕತೆ. ಈ ಕಥೆಯಲ್ಲಿ ನರಸಿಂಹ ದೇವರದು ಮತ್ತು ಭಕ್ತ ಪ್ರಹ್ಲಾದನ ಒಂದು ಕತೆ ಬರುತ್ತೆ. ಅದನ್ನು ನಾನು ವಿವರಣೆಯೊಂದಿಗೆ ಹೇಳ್ತಾ ಇದ್ದೇನೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನೋಡಿದ ಮೇಲೆ ಕಮೆಂಟ್ ಮಾಡಿ. ನಾನು ಈಗ ಈ ಕಥೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನರಸಿಂಹ ಅವತಾರ ಮತ್ತು ವಿಷ್ಣು ಒಂದೇನಾ? ಭಾಗವತ ಪುರಾಣದ ಪ್ರಕಾರ ಬ್ರಹ್ಮನ ಮಕ್ಕಳಾದ ಕುಮಾರರು ವಿಷ್ಣುವನ್ನು ಭೇಟಿ ಮಾಡಲು ವೈಕುಂಠ ಲೋಕಕ್ಕೆ ಭೇಟಿ ನೀಡಿದರು. ವೈಕುಂಠದ ದ್ವಾರಪಾಲಕರಾದ ಜಯ ಮತ್ತು ವಿಜಯ ಅವರನ್ನು ತಡೆದು ಶ್ರೀಹರಿ ವಿಶ್ರಾಂತಿ ಪಡೆಯುತ್ತಿದ್ದಾನೆ ಎಂದು ಹೇಳಿದರು. ಅವರು ತಮ್ಮ ಭಗವಂತನನ್ನು ಯಾವುದೇ ರೀತಿಯಿಂದಲೂ ರಕ್ಷಿಸುತ್ತಿದ್ದಾರೆ ಮತ್ತು ತೊಂದರೆಗೊಳಗಾಗದಂತೆ ನೋಡಿಕೊಳ್ಳುತ್ತಿದ್ದಾರೆಂದು ಭಾವಿಸಿದರು. ಈ ಘಟನೆಯ 4 ಕುಮಾರರನ್ನು ಕೋಪಗೊಳಿಸಿತು. ಅವರು ದ್ವಾರಪಾಲಕರಿಬ್ಬರು ಭೂಮಿಯ ಮೇಲೆ ಮನುಷ್ಯರಾಗಿ ಜನಿಸುವಂತೆ ಮತ್ತು ಅಜ್ಞಾನದ ನೋವನ್ನು ಸಹಿಸುವಂತೆ ಶಪಿಸಿದರು. ಇದರ ಪರಿಣಾಮವಾಗಿ ಅವರು ಸತ್ಯಯುಗದಲ್ಲಿ ದಿತಿ ಮತ್ತು ಋಷಿ ಕಶ್ಯಪರಿಗೆ ಜನಿಸಿದರು. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರನ್ನು ಒಟ್ಟಾಗಿ ಹಿರಣ್ಯರು ಎಂದು ಕರೆಯಲಾಗುತ್ತಿತ್ತು. ಶೀಘ್ರದಲ್ಲೇ ಇಬ್ಬರು ಅವಳಿ ಸಹೋದರರು ಬೆಳೆದರು ಮತ್ತು ಹಿರಣ್ಯಕಶಿಪು ಹಿಮಾಲಯಕ್ಕೆ ಹೋಗಿ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಲು ಪ್ರಾರಂಭಿಸಿದನು. ರಾಕ್ಷಸ ರಾಜನು ತನಗೆ ಅಮರತ್ವ ನೀಡುವ ವರವನ್ನು ಬ್ರಹ್ಮದೇವರನ್ನು ಕೇಳಿದನು. ಆದರೆ ಬ್ರಹ್ಮನು ವರವನ್ನು ನೀಡಲು ನಿರಾಕರಿಸಿದನು. ಯಾವುದೇ ಮನುಷ್ಯ, ಮೃಗ, ದೇವರು ಅಥವಾ ದೆವ್ವವು ತನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ಅವನು ಕೇಳಿದನು. ರಾಜನು ಹಗಲು ರಾತ್ರಿ ಯಾವುದೇ ಲೋಹದಿಂದ ಒಳಗೆ ಅಥವಾ ಹೊರಗೆ ಅಥವಾ ಭೂಮಿಯಲ್ಲಿ ಅಥವಾ ಆಕಾಶದಲ್ಲಿ ಕೊಲ್ಲಲ್ಪಡುವುದಿಲ್ಲ. ಈ ಆಸೆಗಳು ಬ್ರಹ್ಮನನ್ನು ಕೆಲವು ಕಾಲ ಕಾಡಿದವು. ಆದರೆ ನಂತರ ಅವನು ವರವನ್ನು ನೀಡಿದನು. ತಥಾಸ್ತು ಎಂದು ಬ್ರಹ್ಮ ಹೇಳಿದನು ಮತ್ತು ಅವನು ಕಣ್ಮರೆಯಾದನು. ಮತ್ತೊಂದೆಡೆ ತಮ್ಮ ಹಿರಣ್ಯಾಕ್ಷನು ಇಡೀ ಪ್ರಪಂಚದಾದ್ಯಂತ ಅವ್ಯವಸ್ಥೆ ಮತ್ತು ಭಯವನ್ನು ಉಂಟು ಮಾಡಲು ಪ್ರಾರಂಭಿಸಿದನು. ಅವನು ಮಾನವರು, ದೇವತೆಗಳು ಮತ್ತು ಮುಗ್ಧ ಜನರನ್ನು ತೊಂದರೆಗೊಳಿಸಿದನು. 33 ಕೋಟಿ ದೇವರುಗಳು ಸಹಾಯಕ್ಕಾಗಿ ಪರಮಾತ್ಮ ವಿಷ್ಣುವನನ್ನು ಪ್ರಾರ್ಥಿಸಿದರು. ತನ್ನ ಧರ್ಮವನ್ನು ತೊಡೆದುಹಾಕಲು ಮತ್ತು ಭೂಮಿಯ ಮೇಲಿನ ಜೀವನದ ಸಮತೋಲನವನ್ನು ಪುನಃಸ್ಥಾಪಿಸಲು ವಿಷ್ಣು ಭಗವಾನ್ ವರಾಹನಾಗಿ ಅವತರಿಸಿದನು. ಭಗವಾನ್ ವಿಷ್ಣು ಮತ್ತು ಹಿರಣ್ಯಾಕ್ಷರ ಹಂದಿ ಅವತಾರವು ಸುಮಾರು 1000 ವರ್ಷಗಳ ಕಾಲ ತೀವ್ರ ಹೋರಾಟವನ್ನು ನಡೆಸಿತು. ವರಾಹ ಅವತಾರವು ಹಿರಣ್ಯಾಕ್ಷನನ್ನು ಹೊಡೆದುರುಳಿಸಿ ಭೂಮಿಯನ್ನು ತನ್ನ ಕಕ್ಷದ ಮೇಲೆ ಇರಿಸಿದನು. ಇತ್ತ ಇನ್ನೊಂದೆಡೆ ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆಯಲು ತೀವ್ರ ತಪಸ್ಸು ಮಾಡುತ್ತಿದ್ದಾಗ ಇಂದ್ರನು ಅವಕಾಶವನ್ನು ನೋಡಿ ಅವನ ರಾಜ್ಯವನ್ನು ಆಕ್ರಮಿಸಿ ಅವನ ಮನೆಯನ್ನು ನಾಶ ಮಾಡಿದನು. ಅವನ ಹೆಂಡತಿ ರಾಣಿ ಕಯಾದುವನ್ನು ಅಪಹರಿಸಲು ಸಹ ಪ್ರಯತ್ನಿಸಿದನು. ಕಯಾದು ಒಂದು ಮಗುವನ್ನು ಹೊಂದಿದ್ದಳು. ಆ ಕ್ಷಣದಲ್ಲಿ ನಾರದ ಮುನಿಗಳು ಬಂದು ಕಯಾದು ಮತ್ತು ಅವಳ ಮಗುವಿಗೆ ರಕ್ಷಣೆ ನೀಡುವ ಇಂದ್ರನ ಯೋಜನೆಯನ್ನು ಅಡ್ಡಿಪಡಿಸಿದನು. ವಿಷ್ಣುವಿನ ಮಹಾನ್ ಭಕ್ತೆಯಾಗಿದ್ದಳು ಹಿರಣ್ಯಕಶ್ಯಪನ ಹೆಂಡತಿ. ತನ್ನ ಮನೆ ನಾಶವಾದ ನಂತರ ಅವಳು ನಾರದ ಮುನಿಗಳ ರಕ್ಷಣೆಗೆ ಮತ್ತು ಮಾರ್ಗದರ್ಶನದಲ್ಲಿ ವಾಸಿಸಲು ವಿನಂತಿಸಿದಳು. ನಾರದನು ಕಯಾದುವಿಗೆ ಹೇಳುತ್ತಿದ್ದ ವಿಷ್ಣುವಿನ ಕಥೆಗಳಿಂದ ಪ್ರಹ್ಲಾದನು ಪ್ರಭಾವಿತನಾಗಿದ್ದನು. ಅವನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನ ಮೇಲೆ ಅಲೌಕಿಕ ಪ್ರೀತಿಯನ್ನು ಬೆಳೆಸಿಕೊಂಡನು. ದೇವತೆಗಳ ಸಂತೋಷವು ಕಡಿಮೆ ಕಾಲ ಮಾತ್ರ ಇತ್ತು. ಹಿರಣ್ಯಕಶಿಪುವಿಗೆ ತನ್ನ ಸಹೋದರನನ್ನು ಭಗವಾನ್ ವರಾಹನು ಕೊಂದಿದ್ದಾನೆಂದು ತಿಳಿದಿತ್ತು. ರಾಕ್ಷಸ ರಾಜ ಪರಮಾತ್ಮ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿದನು. ಹಿರಣ್ಯಕಶಿಪು ಎಷ್ಟು ಅಹಂಕಾರಿ ಮತ್ತು ಪ್ರಾಬಲ್ಯ ಸಾಧಿಸಿದ್ದನೆಂದರೆ ಅವನು ತನ್ನ ಅರಮನೆಯಲ್ಲಿ ತನ್ನನ್ನೇ ದೇವರೆಂದು ಪೂಜಿಸಬೇಕೆಂದು ಆದೇಶಿಸಿದನು. ಅವನು ತ್ರಿಲೋಕಗಳು, ಭೂಮಿ, ಸ್ವರ್ಗ,
ಪಾತಾಳ ಲೋಕಗಳಲ್ಲಿ ಭಯವನ್ನು ಹರಡಲು ಪ್ರಾರಂಭಿಸಿದನು ಮತ್ತು ಶೀಘ್ರದಲ್ಲಿಯೇ ಅವನು ತ್ರಿಲೋಕಗಳನ್ನು ವಶಪಡಿಸಿಕೊಂಡನು. ತನ್ನ ರಾಜ್ಯಕ್ಕೆ ಹಿಂದಿರುಗಿದ ನಂತರ ಹಿರಣ್ಯಕಶಿಪು ನಾರದರ ಮುನಿಗಳ ಮನೆಯಿಂದ ತನ್ನ ಪತ್ನಿ ಕಯಾದು ಮತ್ತು ಮಗ ಪ್ರಹ್ಲಾದನನ್ನು ಕರೆತಂದನು. ಅವನು ತನ್ನ ಮಗನೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಬಯಸಿದನು. ಆದರೆ ಪ್ರಹ್ಲಾದನೊಂದಿಗೆ ಮಾತನಾಡುವಾಗ ಅವನ ಮಗ ಭಗವಂತನನ್ನು ಸ್ತುತಿಸುತ್ತಿರುವುದನ್ನು ಕಂಡು ಕೋಪಗೊಂಡನು ಮತ್ತು ವಿಷ್ಣುವಿನ ಮೇಲಿನ ಭಕ್ತಿಯಿಂದ ಅವನು ಕೋಪಗೊಂಡನು. ಹಿರಣ್ಯಕಶಿಪು ವಿಷ್ಣುವನ್ನು ತನ್ನ ಶತ್ರುವೆಂದೇ ಪರಿಗಣಿಸಿದ್ದನು. ಆದ್ದರಿಂದ ಅವನು ಕೊನೆಗೆ ತನ್ನ ಮಗನನ್ನು ಕೊಲ್ಲಲು ನಿರ್ಧರಿಸಿದನು. ಪ್ರಹ್ಲಾದನು ತನ್ನ ತಂದೆಯನ್ನು ಭಗವಂತನೆಂದು ಸ್ತುತಿಸುತ್ತಿರಲಿಲ್ಲ. ರಾಕ್ಷಸ ರಾಜನು ತನ್ನ ಸೈನ್ಯಕ್ಕೆ ತನ್ನ ಮಗನ ಮೇಲೆ ಭ್ರಮೆಯ ಶಕ್ತಿಯನ್ನು ಬಳಸಿ ಅವನನ್ನು ಕೊಲ್ಲಲು ಹೇಳಿದನು, ಆದರೆ ಯಾವುದೂ ಕೆಲಸ ಮಾಡಲಿಲ್ಲ. ಅದರ ನಂತರ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಶ್ರೀಹರಿಯ ಶತ್ರುವನ್ನಾಗಿ ಮಾಡಲು ಪ್ರಭಾವ ಬೀರಲು ಪ್ರಯತ್ನಿಸಿದನು, ಆದರೆ ವಿಫಲನಾದನು. ಅವನು ತನ್ನ ಮಗನನ್ನು ಆನೆಯ ಕೆಳಗೆ ತುಳಿಯುವಂತೆ ರಾಕ್ಷಸರಿಗೆ ಆದೇಶಿಸಿದನು. ಪ್ರಹ್ಲಾದನು ಮತ್ತೆ ಬದುಕುಳಿದನು. ಅವರು ಅವನನ್ನು ಬಂಡೆಯ ಕೆಳಗೆ ಎಸೆದರು. ಆದರೆ ಅವನು ವಿಷ್ಣುವನ್ನು ಪೂಜಿಸಿದ್ದರಿಂದ ಮತ್ತು ಪರಮಾತ್ಮನು ಅವನ ಹೃದಯದಲ್ಲಿ ನೆಲೆಸಿದ್ದರಿಂದ ಅವನು ಯಾವುದೇ ತೊಂದರೆಯಿಲ್ಲದೆ ಹೊರಬಂದನು. ಅವನು ವಿಷ, ಹಸಿವು, ದಹನ, ಮಾಟಮಂತ್ರಗಳು, ಬಾವಿಗೆ ಎಸೆಯುವುದು ಮತ್ತು ಇತರ ವಸ್ತುಗಳನ್ನು ಪ್ರಯತ್ನಿಸಿದರು, ಆದರೆ ಅವರೆಲ್ಲರೂ ವಿಫಲರಾದರು. ಈ ಘಟನೆಯ ನಂತರ ಪ್ರಹ್ಲಾದನು ಹಿರಣ್ಯಕಶಿಪುವನ್ನು ತನ್ನ ತಂದೆ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದನು. ಅವನು ಪ್ರಹ್ಲಾದನನ್ನು ಭಗವಾನ್ ವಿಷ್ಣು ಹತ್ತಿರದಲ್ಲೇ ಇದ್ದಾನೆ ಎಂದು ಕೇಳಿದನು. ಪ್ರಹ್ಲಾದನು ಭಗವಂತ ಎಲ್ಲೆಡೆ ಸರ್ವವ್ಯಾಪಿ ಎಂದು ಹೇಳಿದನು. ಹಿರಣ್ಯಕಶಿಪು ಕೋಪಗೊಂಡು ತನ್ನ ಅರಮನೆಯಲ್ಲಿ ಒಂದು ಕಂಬವನ್ನು ತೋರಿಸಿ ಪ್ರಹ್ಲಾದನನ್ನು ಕೇಳಿದನು, ನಿನ್ನ ಭಗವಂತ ವಿಷ್ಣು ಇಲ್ಲಿ ಇದ್ದಾನೆಯೇ? ಪ್ರಹ್ಲಾದ, ಹೌದು, ನನ್ನ ಪ್ರಭು ಇಲ್ಲೇ ಇದ್ದಾನೆ ಎಂದು ಉತ್ತರಿಸಿದನು. ಹಿರಣ್ಯಕಶಿಪು ತನ್ನ ಸಿಂಹಾಸನದಿಂದ ಎದ್ದು ತನ್ನ ಗದೆಯೊಂದಿಗೆ ನಡೆದು ಆ ಕಂಬವನ್ನು ಹೊಡೆದನು. 1000 ದೀಪಗಳು ಮತ್ತು ಗುಡುಗಿನ ಶಬ್ದದೊಂದಿಗೆ ಕಂಬವು ಬಿರುಕು ಬಿಟ್ಟಿತು. ಭಗವಂತ ವಿಷ್ಣುವು ಅರ್ಧಸಿಂಹವಾದ ನರಸಿಂಹ ಅವತಾರದಲ್ಲಿ ಕಾಣಿಸಿಕೊಂಡನು. ಅವನು ಉಗ್ರನಾಗಿ ಕಾಣುತ್ತಿದ್ದನು. ಜಡೆ, ಕೂದಲು, ದೊಡ್ಡ ಮೀಸೆ ಮತ್ತು ಭಯಾನಕ ಹಲ್ಲುಗಳಿಂದ ಅವನ ಪಂಜಗಳು ಚೂಪಾದ ಮತ್ತು ಉಗುರುಗಳು ಹೊಂದಿದ್ದವು. ಅವು ರಾಕ್ಷಸನನ್ನು 2 ಭಾಗಗಳನ್ನಾಗಿ ಹರಿದು ಹಾಕಲು ಸಿದ್ಧವಾಗಿದ್ದವು. ವಿಷ್ಣುವಿನ ಅವತಾರದ ನರಸಿಂಹನು ಕೋಪದಿಂದ ಘರ್ಜಿಸಿದನು. ಸ್ವರ್ಗದಿಂದ ಬಂದ ದೇವತೆಗಳು ಸಾಕ್ಷಿಯಾದರು. ಹಿರಣ್ಯಕಶಿಪು ನರಸಿಂಹನಿಂದ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅರಮನೆಯಿಂದ ತಪ್ಪಿಸಿಕೊಳ್ಳಲು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದನು, ಆದರೆ ಸಾಧ್ಯವಾಗಲಿಲ್ಲ. ಭಗವಾನ್ ನರಸಿಂಹನು ಅವನನ್ನು ಹಿಡಿದು ಪ್ರವೇಶ ದ್ವಾರದ ಕಡೆಗೆ ಹೊಸ್ತಿಲಿನ ಕಡೆಗೆ ಎಳೆದುಕೊಂಡು ಹೋದನು. ಅವನನ್ನು ಭೂಮಿಯ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ತನ್ನ ತೊಡೆಗಳ ಮೇಲೆ ಹಾಕಿದನು ಮತ್ತು ತನ್ನ ತೀಕ್ಷ್ಣವಾದ ಭಯಾನಕ ಉಗುರುಗಳಿಂದ ಅವನ ಹೊಟ್ಟೆಯನ್ನು ಹರಿದು ಹಾಕಿದನು.